ಆತ್ಮೀಯ ವಿದ್ಯಾರ್ಥಿಗಳೇ, ಮಾರ್ಚ್ 18ರಿಂದ ವಾರ್ಷಿಕ ಪರೀಕ್ಷೆ ಪ್ರಾರಂಭ. ಬಾಕಿ ಇರುವ ಕೆಲವೇ ದಿನಗಳನ್ನು ಮೌಲ್ಯಯುತವಾಗಿ ಬಳಸಿ ಕಾಲಹರಣ ಮಾಡಬೇಡಿ. ರಾಜ್ಯದಲ್ಲೇ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಮಂಡ್ಯ ಎಂಬ ಹೆಗ್ಗಳಿಕೆ ಇರುವಾಗ ಪ್ರಥಮ ಭಾಷೆ ಕನ್ನಡದಲ್ಲಿ ಅನುತ್ತೀರ್ಣರಾಗೋದು ಸಮಂಜಸವಲ್ಲ. ಹಾಗಾಗಿ ಸರಿಯಾದ ಯೋಜನೆ ಹಾಕ್ಕೊಂಡು ಸಮಯ ಪಾಲನೆ ಮಾಡಿಕೊಂಡು ದುಂಡಾಗಿ ಉತ್ತರ ಬರೆದು ಅದ್ಧೂರಿಯಾಗಿ ಅಂಕಗಳನ್ನು ತಗೊಳ್ಳಿ. ಇಲಾಖೆ ನೀಡಿರುವ ನಿಗದಿತ ನೀಲನಕಾಶೆಯಂತೆ ಕನ್ನಡ ಭಾಷಾ ಪತ್ರಿಕೆ 15 ಭಾಗಗಳಿಂದ ಕೂಡಿರುತ್ತೆ. 45 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. 1ರಿಂದ 6 ಬಹು ಆಯ್ಕೆ ಇರುತ್ತೆ. 7ರಿಂದ 10 ಸಂಬಂಧಿ ಪದ. ಅಂದರೆ 10 ಪ್ರಶ್ನೆಗಳು ವ್ಯಾಕರಣಾಂಶಗಳಿಂದ ಕೂಡಿರೋದ್ರಿಂದ ತಾವುಗಳು ಸ್ವಲ್ಪ ಆಳವಾದ ಅಧ್ಯಯನ ಮಾಡಿಕೊಂಡು ಜ್ಞಾನದಿಂದ ಉತ್ತರವನ್ನು ಕೊಡಬೇಕಾಗತ್ತೆ. 11ರಿಂದ 17ನೇ ಪ್ರಶ್ನೆಗಳು ಒಂದು ವಾಕ್ಯಕ್ಕೆ ಸಂಬಂಧಪಟ್ಟಂಥದ್ದಿರುತ್ತೆ. ಇದು ಕೂಡ ನಿಗದಿತ ನೀಲನಕಾಶೆಯಂತೆ ಇರೋದರಿಂದ 4 ಗದ್ಯ, 2 ಪದ್ಯ, 1 ಪೂರಕ ಅಧ್ಯಯನದಿಂದ ಇರುತ್ತೆ. ಅದನ್ನು ನೀವು ನೋಡ್ಕೋಬೇಕಾಗತ್ತೆ ಮಕ್ಕಳ. 18ರಿಂದ 27ನೇ ಪ್ರಶ್ನೆ 2 ಅಂಕದ ಪ್ರಶ್ನೆಗಳಾಗಿರುತ್ತೆ. 10 ಪ್ರಶ್ನೆಗಳಿರ್ತವೆ. 3-4 ವಾಕ್ಯಗಳು. ಇದನ್ನು ಹೃದಯದ ಭಾಗ ಅಂದರೆ ಪ್ರಶ್ನೆ ಪತ್ರಿಕೆಯ ಹೃದಯದ ಭಾಗ ಅಂತಲೇ ಕರೀತಾರೆ. ಹಾಗಾಗಿ ಈ 2 ಅಂಕದ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರವನ್ನು ಬರೆದ್ರೆ ಮಕ್ಕಳ ಇದರಲ್ಲೇ ನಾವು ಅತ್ಯಂತ ಹೆಚ್ಚು ಸ್ಕೋರನ್ನು ಮಾಡಿಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ಮತ್ತು ಇನ್ನೊಂದೇನಪ್ಪ ಇದರಲ್ಲಿ ಒಂದು ಸುಳಿವು ಅಂತ ಹೇಳಿದ್ರೆ 24ರಿಂದ 27 ಪೂರಕ ಅಧ್ಯಯನದಿಂದ ಇರೋದರಿಂದ ನಿಮ್ಮ ವಿವೇಚನೆಯನ್ನು ಕೂಡ ಇಲ್ಲಿ ಬಳಸಿ ಉತ್ತರವನ್ನು ಕೂಡ ಕೊಡ್ಬೋದು ಮಕ್ಕಳ. ಹಾಗಾಗಿ ಇದರಲ್ಲಿ ನೀವು ಹೆಚ್ಚು ಮಾರ್ಕ್ಸನ್ನು ತಗೊಳ್ಬಹುದು. 28ರಿಂದ 29 ಪ್ರಶ್ನೆ 2 ಕವಿ ಪರಿಚಯಕ್ಕೆ ಸಂಬಂಧಪಟ್ಟಿರುವಂತೆ ಮಕ್ಕಳ. 4 ಗದ್ಯ ಕವಿಗಳಿರ್ತಾರೆ ಲೇಖಕರು, ಹಾಗೆ 4 ಕವಿಗಳಿರ್ತಾರೆ. ಎನ್ ಮೂರ್ತಿರಾವು, ಜಯಪ್ಪ ಗೌಡ, ದೇವನೂರು ಮಹಾದೇವ, ಸಾರಾ ಬೋಬ್ಕರು ಗದ್ಯ ಲೇಖಕರಾದರೆ ಕುವೆಂಪು, ಬೇಂದ್ರೆ, ರನ್ನ, ಪಂಪ ಪದ್ಯ ಕವಿಗಳಾಗಿರ್ತಾರೆ. ಈ 2ರಲ್ಲಿ ಒಂದೊಂದನ್ನು ಕೊಡ್ತಾರೆ ಮಕ್ಕಳ. ಅದನ್ನು ಗಮನಿಸ್ಕೊಡಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇದು ಸಂದರ್ಭದಲ್ಲೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಯಾವ ಪಾಠದಿಂದ ಆರಿಸಲಾಗಿದೆ, ಯಾರು ಬರೆದಿದ್ದಾರೆ ಅಂತ ಹೇಳಿದ್ರೆ ಆಯ್ಕೆಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದು ನೀಲನಕಾಶೆಯಲ್ಲೇ ಇರೋದ್ರಿಂದ ಇದಷ್ಟನ್ನು ನೀವು ಗಮನಿಸಿ ಮಕ್ಕಳ. ಇನ್ನು ಛಂದಸ್ಸಿಗೆ ಸಂಬಂಧಪಟ್ಟಂತೆ 1 ಸಾಲಿದ್ರೆ ವೃತ್ತ, 2 ಸಾಲಿದ್ರೆ ಕಂದ, 3 ಸಾಲಿದ್ರೆ ಷಟ್ಪದಿ ಅನ್ನುವಂಥದ್ದು ಈಗ ಆಲ್ರೆಡಿ ಗೊತ್ತಿದೆ. ಆದರೂ ಕೂಡ ವೃತ್ತದಲ್ಲಿ ಹೇಗೆ ನಾವು ಸರಳವಾಗಿ ನೋಡುವಂಥದ್ದು ಅಂದರೆ ಕೊಟ್ಟಿರುವ ಸಾಲಲ್ಲಿ ಲಘುವಿಂದ ಪ್ರಾರಂಭ ಆದರೆ ಚಂಪಕಮಾಲ ವೃತ್ತ ಅಂತ ಹೇಳಿ, ಗುರುಯಿಂದ ಸ್ಟಾರ್ಟ್ ಆದರೆ ಅದು ಉತ್ಪಲಮಾಲ ವೃತ್ತ ಅಂತ ಹೇಳಿದರೆ ನಿಮಗೆ ಈಸಿ ಆಗುತ್ತೆ ಮಕ್ಕಳ. ಇನ್ನು 2 ಸಾಲಿದ್ದರೆ ಕಂದ ಅಂತ ಬರೆದ್ಬಿಟ್ರು ಸಾಕು, ಕಂದ ಪದ್ಯ ಅಂತ ಹೇಳಿ. 3 ಸಾಲಿದ್ದಾಗ ಚಿಕ್ಕದು ಭಾಮಿನಿ ಷಟ್ಪದಿ 3-4 ಮಾತ್ರೆಗಳಿಗೆ ಗಣ ವಿಭಾಗ ಹಾಕಿಸ್ಕೊಳ್ಳುತ್ತೆ. 5 ಮಾತ್ರೆಗಳಿಗೆ ವಾರ್ಧಕ ಷಟ್ಪದಿ ಇರುತ್ತೆ. ಇನ್ನೂ ಒಂದು ಅಲ್ಲಿ ಸುಳುವು ನಿಮಗೆ ಬೇಕು ಅಂತ ಹೇಳಿದ್ರೆ ಮಕ್ಕಳ, ಭಾಮಿನಿ ಅನ್ನುವಂಥದ್ದು ಸ್ವಲ್ಪ ರಚನೆಯಲ್ಲಿ ಚಿಕ್ಕದಾಗಿರುತ್ತೆ, ವಾರ್ಧಕ ರಚನೆಯಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ. ಇದೊಂದು ಸುಳಿವನ್ನು ನೆನಪಿಟ್ಕೊಳ್ಳಿ ಮಕ್ಕಳ. ಇನ್ನು ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ 31ನೇ ಪ್ರಶ್ನೆ ಉಪಮಾವಾಚಕಗಳಾದಂತಹ ಅಂತೆ, ಅಂದದಿ, ಓಲ್, ಹಾಂಗ ಅಂತ ಇದ್ದರೆ ಅದು ಉಪಮಾಲಂಕಾರ, ಅದು ಇಲ್ಲ ಅಂದರೆ ರೂಪಕಾಲಂಕಾರ ಅಂತ ಹೇಳಿ ನೀವು ಗುರುತನ್ನು ಮಾಡ್ಬೋದು ಮಕ್ಕಳ. ಅದರಲ್ಲೂ ಕೂಡ ಅಂಕಗಳನ್ನು ಗಳಿಸ್ಕೊಳ್ಬೋದು. ತದನಂತರದಲ್ಲಿ 32ನೇ ಪ್ರಶ್ನೆ ಗಾದೆಗೆ ಸಂಬಂಧಪಟ್ಟಿರುವಂಥದ್ದು. ಗಾದೆ ವಿಸ್ತರಿಸಿ ಬರೆಯಿರಿ. ಶಿಕ್ಷಕರು ಈಗಾಗಲೇ ಹೇಳ್ಕೊಟ್ಟಿರ್ತಾರೆ. ಗಾದೆ ವೇದಗಳಿಗೆ ಸಮಾನ, ಕಿರಿದರಲ್ಲಿ ಹಿರಿದರ್ಥ ಇರುತ್ತೆ, ಮತ್ತು ಹಿರಿಯರಿಂದ ಬಂದಂಥ ಅನುಭವದ ನುಡಿಗಳು. ಈ ರೀತಿಯಾಗಿ 3-4 ಸಾಲನ್ನು ಬರೆದ್ರೂ 1 ಮಾರ್ಕ್ ಸಿಗುತ್ತೆ ಮಕ್ಕಳ. ಇನ್ನು ಆ ಗಾದೆಯನ್ನು ವಿಸ್ತರಿಸಿ ಒಂದು ಮುಕ್ತಾಯವನ್ನು ಕೊಟ್ಟರೆ ನಿಮಗೆ ಅಂಕಗಳನ್ನು ಗಳಿಸ್ಕೊಳ್ಬಹುದು ಮಕ್ಕಳ. ಇನ್ನು 33ರಿಂದ 38 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ಸಂದರ್ಭಗಳು ಈಗ ಆಲ್ರೆಡಿ ಹೇಳಿದ್ದೀನಿ. ಕವಿ ಪರಿಚಯದಲ್ಲಿ ಯಾವ 8 ಜನನನ್ನು ಗಮನಿಸ್ತೀರೋ ಅವರನ್ನೇ ಇಲ್ಲಿ ಆ ಪಾಠಕ್ಕೆ ಆ ಪದ್ಯಕ್ಕೆ ಸಂಬಂಧಪಟ್ಟಂಥದ್ದೇ ಕೊಡೋದ್ರಿಂದ ಆಯ್ಕೆ ಸುಲಭ ಮಾಡಿಕೊಳ್ಳಿ. ಮತ್ತು ಅಕಸ್ಮಾತ್ತಾಗಿ ಆ ಆಯ್ಕೆಯಲ್ಲಿ ಗೊಂದಲ ಆದ್ರೂ ಸಂದರ್ಭದ ವಿವರಣೆಯನ್ನು ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ನೀವು ಅಂಕಗಳನ್ನು ಪಡ್ಕೊಳ್ಬೋದು. ಹಾಗಾಗಿ ಅಲ್ಲೂ ಕೂಡ ನೀವು ಗಮನಿಸಿ. ಇನ್ನು 39ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅದು ಕಂಠಪಾಠ ಆಗಿರುತ್ತೆ. ಈಗ 3 ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಸಂಕಲ್ಪ ಗೀತೆಯಿಂದಲೇ ಕಲುಷಿತವಾದಿ ನದಿ ಜಲಗಳಿಗೆ ಮತ್ತೊಮ್ಮೆ ಗಮನಿಸಿ ಮಕ್ಕಳ. ಇದರಲ್ಲೂ ಕೂಡ ನಿಮಗೆ ಅಂಕಗಳನ್ನು ಸ್ಕೋರ್ ಮಾಡ್ಬೋದು. ಹಾಗೆ ಅದನ್ನು ಬಿಟ್ಟರೆ ನಿಮಗೆ ಮತಗಳೆಲ್ಲವೂ ಪಥಗಳು ಆ ಒಂದು ಪ್ಯಾರನ್ನಾದ್ರೂ ಗಮನಿಸ್ಬೋದು ಮಕ್ಕಳ. ಆಕಸ್ಮಿಕವಾಗಿ ಕಂಠಪಾಠದಲ್ಲಿ ಕೊಡದೇ ಇರುವಂಥದ್ದು ಯಾವುದಿದೆ ಅಂದರೆ ಅದನ್ನು ಭಾವಾರ್ಥಕ್ಕೆ ತಗೊಳ್ಳಿ ಮಕ್ಕಳ.
ಕೌರವೇಂದ್ರನ ಕೊಂದೆ ನೀನು ಕೊಡ್ಬೋದು, ಇಲ್ಲ ವೀರಲವ ಕೊಡ್ಬೋದು. ಹಾಗಾಗಿ ಈ 39, 40, 41, 42 ಪ್ರಶ್ನೆಗಳು ಇಷ್ಟರಲ್ಲೇ ಸೀಮಿತ ಆಗಿರೋದ್ರಿಂದ ಮಕ್ಕಳು ಅದನ್ನೊಂದು ಸ್ವಲ್ಪ ಗಮನಿಸ್ಕೊಳ್ಳಿ. ಸಂಕಲ್ಪ ಗೀತೆಯನ್ನು ಕಂಠಪಾಠ ಕೊಟ್ಟರೆ ಭಾವಾರ್ಥಕ್ಕೆ ಉಳಿದದ್ದು ಕೌರವೇಂದ್ರನ ಕೊಂದೆ ನೀನು ಮತ್ತು ವೀರಲವ. ಕೌರವೇಂದ್ರನ ಕೊಂದೆ ನೀನು ಅಕಸ್ಮಾತ್ತಾಗಿ ಭಾವಾರ್ಥ ಕೊಡಲಿಲ್ಲ ಅಂತಂದರೆ ಅದು 42ನೇ ಪ್ರಶ್ನೆಯಲ್ಲಿ ಬರುತ್ತೆ ಅನ್ನೋಂಥ ಒಂದು ಸುಳಿವನ್ನು ಇಟ್ಕೊಳ್ಳಿ ಮಕ್ಕಳ. ಇನ್ನು ವೀರಲವ ಭಾವಾರ್ಥಕ್ಕೆ ಕೊಟ್ಟರೆ ಇಲ್ಲಿ 41, 42ರಲ್ಲಿ ಬರೋದಿಲ್ಲ ಮಕ್ಕಳ. 41ನೇ ಪ್ರಶ್ನೆ ಶಬರಿಗೆ ಸಂಬಂಧಪಟ್ಟಂಥದ್ದೇ ಅನ್ನುವಂಥದ್ದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಮಕ್ಕಳ ಉತ್ತರವನ್ನು ಬರೆಯಿರಿ. ಇನ್ನು 43ನೇ ಪ್ರಶ್ನೆಗೆ ಬಂದರೆ ಮಕ್ಕಳ ಅಪಠಿತ ಗದ್ಯ ಇರುತ್ತೆ. ಮೊದಲನೇ ಪ್ಯಾರ ಅದು ಮೊದಲನೇ ಪ್ರಶ್ನೆಗೆ 2ನೇ ಪ್ಯಾರ 2ನೇ ಪ್ರಶ್ನೆಯಲ್ಲಿ ಉತ್ತರ ಅಡಗಿದೆಯಾ ಅನ್ನೋದನ್ನು ಒಂಚೂರು ನೋಡಿಕೊಂಡು ನೀವು ಉತ್ತರವನ್ನು ಬರೆಯಬೇಕಾಗತ್ತೆ ಮಕ್ಕಳ. ಮತ್ತು 44ನೇ ಪ್ರಶ್ನೆ ಪತ್ರಲೇಖನಕ್ಕೆ ಸಂಬಂಧಪಟ್ಟಿರುವಂಥದ್ದೇ. ಆ ಮಾದರಿಯನ್ನು ನೀವು ಖಂಡಿತ ಬರೀಬೇಕು ಮಕ್ಕಳ. ಇಂದ, ಗೆ, ಮಾನ್ಯರೇ, ವಿಷಯ, ಪತ್ರದ ಒಡಲು, ವಂದನೆಗಳೊಂದಿಗೆ, ತಮ್ಮ ವಿಶ್ವಾಸಿ, ಹೊರವಿಳಾಸ, ಸ್ಥಳ, ದಿನಾಂಕವನ್ನು ನಮೂದಿಸಿದ್ರೂ ನಿಮಗೆ 2 ಅಂಕಗಳಂತೂ ಖಂಡಿತ ಸಿಗತ್ತೆ ಮಕ್ಕಳ. ಕೋರಿ ಅನ್ನೋ ಶಬ್ದ ಎಲ್ಲಿದೆ ಆ ಪದ, ಅದರ ಹಿಂದಿರುವ ವಾಕ್ಯವೇ ವಿಷಯ ಅನ್ನುವಂಥದ್ದನ್ನು ಗ್ರಹಿಸಿ ಅದನ್ನು ಬರೀರಿ ಮಕ್ಕಳ. ಮಾರ್ಕ್ಸನ್ನು ಕಳ್ಕೊಬೇಡಿ. ಇನ್ನು ಪ್ರಬಂಧಕ್ಕೆ ಬಂದರೆ 45ನೇ ಪ್ರಶ್ನೆ ಆಗಿರುತ್ತೆ. ಆ ಹಂತಗಳನ್ನು ಬರೀರಿ ಮಕ್ಕಳ. ಪೀಠಿಕೆ, ಬೆಳವಣಿಗೆ, ಉಪಸಂಹಾರ ಅಂತ ಹೇಳಿ ನಿಮ್ಮದೇ ಆದ ವಿವೇಚನೆಯಲ್ಲಿ ವಿವರಣೆಯನ್ನು ನೀಡಿದರೆ ಪ್ರಬಂಧದ ಅಂಕಗಳನ್ನು ನೀವು ಪಡೆಯಬಹುದು ಮಕ್ಕಳ. ಒಟ್ಟಾರೆಯಾಗಿ ಪ್ರತಿಯೊಂದು ಪ್ರಶ್ನೆಗಳನ್ನೂ ಕೂಡ ನೀವು ಉತ್ತರಿಸಲೇಬೇಕಾಗುತ್ತೆ ಮಕ್ಕಳ. ಯಾವುದೇ ಪ್ರಶ್ನೆಯನ್ನು ಬಿಡೋದಕ್ಕೆ ಹೋಗಬೇಡಿ. ಸ್ಪಷ್ಟವಾಗಿ, ಸರಿಯಾಗಿ, ನೀಟಾಗಿ ಬರೀರಿ. ಮತ್ತು ಬರೆದದ್ದನ್ನು ಕನ್ಫರ್ಮ್ ಮಾಡಿಕೊಂಡು ಟಿಕ್ ಹಾಕ್ಕೊಳ್ಳಿ ಕ್ವೆಶ್ಚನ್ ಪೇಪರ್ನಲ್ಲಿ. ಹೀಗೆ ಒಂದೊಂದೇ ಉತ್ತರಗಳನ್ನ ಬರೆದು ನೀವು ಅಂಕವನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ. ನಿಮ್ಮ ದಾರಿಯಂತೆ ನಿಮ್ಮ ಗುರಿಯೂ ಕೂಡ ಮಂಗಳಕರವಾಗಿರಲಿ ಅಂತ ಹಾರೈಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಮಕ್ಕಳ. ಧನ್ಯವಾದಗಳು.